ಬೇರಲ್ಲಿ ಹೆಲ್ತಿ ಆಗಿರುತ್ತೆ ಗಿಡಗಳು. ನೀರೇ ಬಿಡಬೇಡಿ ನೀವು ಅವಾಗ. ಕಾರಣ ಏನಪ್ಪ ಅಂದ್ರೆ 3 ಅಡಿನ ಕೆಳಗಡೆ ಬೇರೆ ಹೊಂಟೋಗ್ಬಿಡ್ತದೆ. ನೀವು ಕಿತ್ತಿರೋದು 3 ಅಡಿನ ಮೇಲ್ಗಡೆನೇ ಇರ್ತದೆ. 3 ಅಡಿನ ಮೇಲ್ಗಡೆ ನೀವು ನೀರು ಕೊಡಬೇಕು. 3 ಅಡಿನ ಕೆಳಗಡೆ ಬೇರೆ ಹೊಂಟೋದಾಗ 3 ಅಡಿನ ಕೆಳಗಡೆ ಎಲ್ಲ ತಲೂ ಕೂಡ ತೇವಾಂಶ ಇದ್ದೇ ಇರ್ತದೆ. ಅಲ್ಲಿವರು ಸಂದೆ ಇಟ್ಟು ಹೋಗಲ್ಲ, ಬೇಸಿಗೆನಲ್ಲೂ ಕೂಡ. ಹೌದು. ಹಂಗಾಗಿ ತಾಯಿ ಬೇರನ್ನ ನೇರವಾಗಿ ಭೂಮಿ ನೋಡಿ ಯಾವ ಥರ ಇಲ್ಲಿಂದ ತಗೊಂಡಿದ್ಯಪ್ಪ, ಇಲ್ಲಿಂದ ಕಾಯಿ ಬಂದಿದೆ, ಓಕೆ, ಇಲ್ಲಿಂದ ಕಿತ್ತಿದ್ದಾರೆ. ಗಿಡ ಹೆಲ್ತಿಯಾಗಿ ಆಯ್ತಾ ಇಲ್ವಾ? ತುಂಬಾ ಹೆಲ್ತಿ ಆಗಿದೆ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ರೋಗ ಇಲ್ಲ, ಮತ್ತೊಂದಿಲ್ಲ. ಮತ್ತೆ ಬುಡದಲ್ಲೂ ಕೂಡ ಮಲ್ಚಿಂಗ್ ಇದೆ. ಹೌದು. ಇದು ಬಂದು ಒಂದೇ ಅಲ್ಗ ಬ್ರಾಹ್ಮಿ ಬ್ರೈನ್ ನೋಡಿ ಹೆಂಗಿದೆ, ಒಳ್ಳೆ ಬೂಸ್ಟ್ ಪೌಡರ್ ಇದ್ದಂಗಿದೆ. ಒಂದು ಎಷ್ಟು ಗುಣಿ ಇದೆ ಅಂದ್ರೆ ಕಪ್ಪಿದು 50 ಇಂದ 60 ಗುಣಿ ಮೇಲೆ ಇಲ್ಲ. ಅಂದ್ರೆ ಎಷ್ಟು ಬಂತು? ಒಂದು 2 ಕ್ವಿಂಟಲ್ ನಮಗೆ ಇದು ಬಂತು. ಇವೆಲ್ಲ ಚಿಲ್ಲ ಖಾಲಿ ಆಗಿರುತ್ತೆ. ಬೀಜ ಮಡಗಿದೀವಿ, ಅಲ್ಲಿ ಮಡಗಿದ್ದು ಸೇಮ್ ಅದೇ ತರನೇ. ಇದು ಅಲ್ಲಿ 2ನೇ ಕಟ್ಟಿಂಗ್. ಇದು ಮೊದಲೇ ಕಟ್ಟಿಂಗ್ ಎಲ್ಲ ಕಟ್ ಮಾಡ್ಕೊಂಡು ಬೆಲ್ಲವನ್ನ ಮಲ್ಲಂಗಡೆ ಅಲ್ಲಿ ಒಂದು ವರ್ಷದಿಂದ ತಿಂತಾ ಇದೀವಿ. ಇವಾಗ ಅದು ಬೆಲ್ಲ ಖಾಲಿ ಆಗ್ಬಿಟ್ಟು ಮತ್ತೆ ಇವಾಗ ಇದಕ್ಕೆ ಎಷ್ಟು ಬೀಜ ಹಾಕಿದ್ರೆ ಸರ್? ಇದಕ್ಕೊಂದು ಹಿಂಗೊಂದು ಬೀಜ ಹಾಕಿ ಹಿಂಗೊಂದು ಸ್ಕ್ವೇರ್ ಆಗಿನೇ ಬೀಜ ಮಡಗಿರ್ತಕ್ಕಂಥದ್ದು. ಮೇಲ್ಗಡೆ 1 ಇಂಚ್ ಮಣ್ಣಲ್ಲಿ ಇರ್ತಕ್ಕಂಥದ್ದು. ಇವಾಗ ಏನ್ ಮಾಡ್ತೀವಿ, ಸುತ್ತಲಿಲ್ಲ ಇದು ಕಳೆ ಇದೆಯಲ್ಲ, ಇದನ್ನೆಲ್ಲ ಕಿತ್ತು ಒಳಗಡೆ ಮಾಡ್ತೀವಿ. ಮತ್ತೆ ಬೆಳೆದಂಗೆ ಒಂದು ಸ್ವಲ್ಪ ಇದನ್ನ ಲೆವೆಲ್ ಮಾಡಾಕ್ಬಿಡ್ತೀವಿ. ಈ ಕಾಡೆಸರು, ಈ ಕಾಡೆಸರು ಇನ್ನೂ ದಟ್ಟವಾಗಿ ಬೆಳೀತದೆ. ಇದು ಪೂರ ಹಿಂಗೆ ಬೆಳೀತದೆ, ಇಲ್ಲಿವರೆಗೂ ಕವರ್ ಆಗುತ್ತೆ. ಇದರೊಳಗೆಲ್ಲ ದನನೂ ಕೂಡ ಕಟ್ಟಾಕಿದ್ರೆ ಎಲ್ಲನೂ ಕೂಡ ಮಾಡಿದ್ದಾರೆ. ಮತ್ತೆ ಇದು ನೋಡಿ ಸೂರ್ಯನ ಕಿರಣ ಒಳಗಡೆ ಹೋಗುತ್ತಾ. ಇವಾಗ ಬಳ್ಳಿ ಆಲೆ ತುದಿ ನಾಗರಾವತ ಅಲ್ಲಿ ನಿಂತಿದೆ, ಅದಕ್ಕಿಂತ ಇನ್ನೂ ಲೆವೆಲ್ ಇಲ್ಲಿವರೆಗೂ ಕವರ್ ಆಗಿರ್ತದೆ. ಈ ಬಾಳೆ ಗಿಡ